ಫ್ರೆಂಡ್ಸ್, ಹಾಯ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತೊಂದು ಸ್ಪೆಷಲ್ ಡಿಶ್ ಮಾಡಿದ್ದೀನಿ. ಪಾಲಕ್ ಪನ್ನೀರ್ ಅಂದ್ಕೊಂಡ್ರೆ ನೋಡಿ, ಪನ್ನೀರ್ ಡಿಶ್ಶೇ, ಆದರೆ ಪಾಲಕ್ ಪನ್ನೀರ್ ಮಾತ್ರ ಅಲ್ಲ. ಅದೇನು ಅಂತ ನಿಮಗೆ ಗೊತ್ತಾಗುತ್ತೆ. ಬನ್ನಿ ನೋಡೋಣ. ಒಂದು ಕಡಾಯಿ ತೊಗೊಂಡು ಅದರಲ್ಲಿ ಒಂದು 2-3 ಟೀ ಸ್ಪೂನು ಆಯಿಲ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಆಗಲಿ, ತುಂಬ ಜಾಸ್ತಿ ಬಿಸಿ ಬೇಡ, ಸ್ವಲ್ಪ ಲೈಟಾಗಿ ಬಿಸಿ ಆಗಲಿ. ಇದು ಪನ್ನೀರು, ಫುಲ್ ಹೋಲ್ ಪನ್ನೀರ್, ಅಂದರೆ 200 ಗ್ರಾಮ್ ತೊಗೊಂಡಿದ್ದೀನಿ ನಾನು. ಕಟ್ ಪೀಸ್ ಮಾಡಿ ಫ್ರೈ ಮಾಡೋದಕ್ಕಿಂತ ಇದು ಬೆಟರು. ಈ ಥರ ಮಾಡಿದ್ರೆ ಸ್ವಲ್ಪ ಎಣ್ಣೆ ಕಮ್ಮಿ ಹೋಗುತ್ತೆ. ಕಟ್ ಪೀಸ್ ಮಾಡಿದ್ರೆ ತುಂಬ ಎಣ್ಣೆ ಹೀರುತ್ತೆ. ಅದಕ್ಕೆ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ಗೋಸ್ಕರ ನಾನು ಈ ಥರ ಮಾಡ್ತಾಯಿದ್ದೀನಿ. ಎರಡೂ ಸೈಡಲ್ಲೂ ಈ ಥರ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ, ತುಂಬ ಫ್ರೈ ಬೇಡ. ನೋಡಿ, ಇಷ್ಟು ಮಾಡಿಕೊಂಡ್ರೆ ಸಾಕು. ಅದನ್ನ ಸೈಡ್ಗೆ ಎತ್ತಿಟ್ಬಿಡಿ. ಇವಾಗ ಅದರಲ್ಲಿ ಎಣ್ಣೆ ಮಿಕ್ಕಿದೆ ನೋಡಿ, ಇಷ್ಟು ಎಣ್ಣೆ ಸಾಕು, ಇದಕ್ಕಿಂತ ಜಾಸ್ತಿ ಬೇಡ. ಇದರಲ್ಲಿ ಜೀರಿಗೆ 2 ಟೀ ಸ್ಪೂನು, 2 ಟೀ ಸ್ಪೂನ್ ಪೂರ್ತಿ ಬೇಕು, ಇದಕ್ಕೆ ಸ್ವಲ್ಪ ಜಾಸ್ತಿನೇ ಬೇಕು. ಆಮೇಲೆ ಬಿಳಿ ಎಳ್ಳು, ಕಪ್ಪದು ಬೇಡ, ಬಿಳಿದೇ ಬೇಕು. ಆಮೇಲೆ ಒಂದು ಪೂರ್ತಿ ಬೆಳ್ಳುಳ್ಳಿ, ಇದನ್ನ ಅದು ಹಸಿಮೆಣ್ಸಿನ್ಕಾಯಿ. ಇದ್ರ ಜೊತೆಗೆ ಸ್ವಲ್ಪ ಮುರಿದು ಹಾಕ್ಕೊಂಬಿಡಿ ಹೀಗೆ, ಯಾಕಂದರೆ ಅದು ಸಿಡಿಯುತ್ತೆ ಹುರಿಯುವಾಗ. ಅದಕ್ಕೋಸ್ಕರ 3-4 ಹಸಿಮೆಣ್ಸಿನ್ಕಾಯಿ, ಒಂದು 3 ಟೀ ಸ್ಪೂನಷ್ಟು ಒಣ ಕೊಬ್ಬರಿ ತುರಿ. ರೆಡಿಮೇಡ್ ಇದ್ದರೂ ಓಕೆ, ಬೇಡ ಒಣ ಕೊಬ್ಬರಿ ಇದೆ ಅಂದರೆ ನೀವು ಗ್ರೇಟ್ ಮಾಡೂ ಹಾಕ್ಕೋಬೋದು. ಇದನ್ನ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಳ್ಳಿ. ಅದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರೋದು, ಅದು ಅಷ್ಟೇ. ಇಷ್ಟು ಸಾಫ್ಟ್ ಆಗೋವರೆಗೂ ಬಿಸಿ ಮಾಡ್ಕೊಂಬಿಡಿ, ಅಂದರೆ ಹುರ್ಕೊಂಬಿಡಿ. ಜಾಸ್ತಿ ಸೀದು ಹೋಗೋ ಥರ ಹುರಿಯೋದೇನು ಬೇಡ, ಇಷ್ಟು ಹುರಿದ್ರೆ ಸಾಕು. ನೋಡಿ, ಇವಾಗ ಹುರಿದಿದೆ ಇದು. ಇದನ್ನು ಸೈಡಲ್ಲಿ ಎತ್ತಿಟ್ಬಿಡೋಣ. ಸ್ವಲ್ಪ ತಣ್ಣಗಾಗಲಿ, ತುಂಬ ಬಿಸಿ ಬಿಸಿ ರುಬ್ಬೋದು ಬೇಡ. ಅದಕ್ಕೆ ಒಂಚೂರು ತಣ್ಣಗಾಗಲಿ. ಅಷ್ಟೊತ್ತಿಗೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋ, ಅಂದರೆ ಇದ್ರದ್ದು ಕರಿದು ಪಲ್ಯ ಇದೆಲ್ಲ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಬನ್ನಿ ಹೇಗೆ ಅಂತ ತೋರಿಸ್ತೀನಿ ನೋಡಿ. ಆನಿಯನ್ನು 2 ಆನಿಯನ್ನ ನಾನು ಉದ್ದ ಕಟ್ ಮಾಡ್ಕೊಂಡಿದ್ದೀನಿ, ತೆಳ್ಳಗೆ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಲೈಟಾಗಿ ರೋಸ್ಟ್ ಮಾಡಬೇಕು, ಅಂದರೆ ಸಾಫ್ಟ್ ಆಗಬೇಕು ಅಷ್ಟೇ. ಅದು ರೋಸ್ಟ್ ಆಗೋವರೆಗೂ ನಾವು ಇದನ್ನು ಪೇಸ್ಟ್ ಮಾಡ್ಕೊಂಬಿಡೋಣ. ತುಂಬ ಫೈನ್ ಪೇಸ್ಟ್ ಆಗಬೇಕು, ಏಕೆಂದರೆ ಕಾಯಿ ತುರಿ ಇರೋದ್ರಿಂದ. ನೋಡಿ, ಇದು ಈ ಕಡೆ ಹುರಿತಾ ಇದೆ, ಆ ಕಡೆಗೆ ನಾವು ಅದನ್ನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಎರಡೂ ಆಗುತ್ತೆ, ಸುಮ್ಮನೆ ಕೂತ್ಕೊಳ್ಳೋದೇನು ಅಂತ. ನೋಡಿ, ಇಷ್ಟು ಚೆನ್ನಾಗಿ, ಇಷ್ಟಾದರೆ ಸಾಕು, ಇದಕ್ಕಿಂತ ಜಾಸ್ತಿ ಬೇಡ. ಇವಾಗ ಇದು ಪೇಸ್ಟ್ ಆಗಿದೆ ನೋಡಿ, ಗ್ರೀನಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇದೇ ಗ್ರೀನ್ ಕಲರ್ ಬಂದಿರೋದು ಕರಿ. ಕೊಕೊನಟ್ ಹಾಕಿ ಯಾವತ್ತಾದರೂ ಪನ್ನೀರ್ ಮಾಡಿದ್ದೀರಾ? ನೋಡಿ, ಇಲ್ಲೇ ಮಾಡ್ತಾಯಿದ್ದೀನಿ, ಎಷ್ಟು ಚೆನ್ನಾಗಿದೆ ಅಂತ. ಸೂಪರಾಗಿದೆ. ಪೇಸ್ಟ್ ಮಾಡ್ಕೊಂಡಿರೋದನ್ನು ಮಸಾಲೆ ಎಲ್ಲ ಹಾಕ್ಬಿಡಿ. ಅದಕ್ಕೆ ಈರುಳ್ಳಿ ತುಂಬ ರೆಡ್ಗಾಗೋದು ಬೇಡ, ಜಸ್ಟ್ ಸಾಫ್ಟ್ ಆದರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಪುಡಿ ಮಸಾಲೆ ಹಾಕೋಣ. ಉಪ್ಪು, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ, ಧನಿಯಾ ಪೌಡ್ರ್ ಜಾಸ್ತಿ ಬೇಡ, ಆಲ್ರೆಡಿ ಹಾಕಿದ್ದೀವಿ. ಸ್ವಲ್ಪ ಚಿಲ್ಲಿ ಪೌಡರು, ಧನಿಯಾ ಆಗಲಿ ಆವಾಗಲೇ ಧನಿಯಾ ಸೊಪ್ಪು ಹಾಕಿದ್ದೀವಲ್ಲ, ಅಂದರೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ. ಜಾಸ್ತಿ ಧನಿಯಾ ಪುಡಿ ಬೇಡ, ಅರ್ಧ ಟೀ ಸ್ಪೂನ್ ಸಾಕು. ಹಾಗೆ ಚಿಲ್ಲಿ ಪೌಡ್ರ್ ಕಮ್ಮಿನೇ ಹಾಕಬೇಕು. ಇವಾಗ ನೋಡಿ, ಇದು ಸ್ವಲ್ಪ ತಣ್ಣಗಾಗಿದೆ. ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಪನ್ನೀರನ್ನ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಬರುತ್ತೆ. ಕ್ರಿಸ್ಪಿನೂ ಬರುತ್ತೆ, ಸಾಫ್ಟು ಬರುತ್ತೆ. ಎಲ್ಲ ಫುಲ್ ಫ್ರೈ ಮಾಡ್ಕೊಂಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ. ಇದು ನೋಡಿ, ಮಸಾಲೆ ಪುಡಿ ಹಾಕ್ಕೊಂಡಿದ್ವಲ್ಲ, ಎಲ್ಲ ಮಸಾಲೆ ಪುಡಿ ಸ್ವಲ್ಪ ಚೆನ್ನಾಗಿ ಕುಕ್ ಆಗಲಿ ಅಂತ. ಇದು ಕಿಚನ್ ಕಿಂಗ್ ಮಸಾಲ. ನಿಮ್ಗೆ ಲಾಸ್ಟ್ ಟೈಮ್ ನಾನು ಹೇಳಿದ್ದೀನಿ, ಇದು ಗರಂ ಮಸಾಲಕ್ಕಿಂತ ಬೆಟರ್ ಆಗಿದೆ. ಅದಕ್ಕೋಸ್ಕರ ನೀವು ಇದನ್ನ ಯೂಸ್ ಮಾಡಿ, ಟೇಸ್ಟು ಚೆನ್ನಾಗಿದೆ. ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ಥರ ಸ್ವಲ್ಪ ಕುಕ್ ಆಗಲಿ. ಒಂದು ಚೂರು ನೀರು ಹಾಕೊಳ್ಳೋಣ, ಯಾಕಂದರೆ ಇದು ಸ್ವಲ್ಪ ತಿಕ್ಕಾಗೇ ಬರುತ್ತೆ ಗ್ರೇವಿ. ಜಾಸ್ತಿ ಇದು ಬರಲ್ಲ, ತೆಳ್ಳಗೆ ಬರಲ್ಲ, ಲಿಕ್ವಿಡಾಗಿ ಬರಲ್ಲ. ಅದಕ್ಕೋಸ್ಕರ ನೀರು ಸ್ವಲ್ಪ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡಿಕೊಂಡು ಒಂದು 10 ನಿಮಿಷ, ಒಂದು 2-3 ನಿಮಿಷ ಕುದಿಸ್ಕೊಂಬಿಡೋಣ ಇದನ್ನು. ಅಂದರೆ ಮಸಾಲೆ ಚೆನ್ನಾಗಿ ಕುಕ್ ಆಗುತ್ತೆ, ಹಸಿ ವಾಸನೆ ಎಲ್ಲ ಹೋಗುತ್ತೆ. ಯಾಕಂದರೆ ಹುರಿದಿರೋದ್ರಲ್ಲಿ ಏನು ಹಸಿ ವಾಸನೆ ಇರಲ್ಲ. ಅದಕ್ಕಿಂತ ಮುಂಚೆ ನೋಡಿ, ಇಲ್ಲಿ ಫ್ರೆಶ್ ಕ್ರೀಮ್ ಹಾಕ್ತಾಯಿದ್ದೀನಿ ನಾನು, ಒಂದು 2 ಟೀ ಸ್ಪೂನಷ್ಟು ಫ್ರೆಶ್ ಕ್ರೀಮು. ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ನೀವು ಹಾಲಿನ ಕೆನೆ, ಅಂದರೆ ಮಲಾಯ್ ಅಂತಾರಲ್ಲ, ಅದು ಹಾಕ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಜಾಸ್ತಿ ಬೇಕಾಗಿಲ್ಲ, ಜಾಸ್ತಿ ಹಾಕಿಬಿಟ್ರೆ ಇದು ಕಲರ್ ಚೇಂಜ್ ಆಗಿ ಹೋಗುತ್ತೆ. ಇದು ಕರಿ ಗ್ರೀನಾಗೇ ಇರಬೇಕು, ಅಂದ್ರೆ ಇದು ಚೆನ್ನಾಗಿ ಬರುತ್ತೆ. ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ನೋಡಿದ್ರಲ್ಲ. ಸ್ವಲ್ಪ ಕುಕ್ ಆಗಲಿ, ಎಲ್ಲ ಹಸಿ ಸ್ಮೆಲ್ ಹೋಗಲಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಮೇಲ್ಗಡೆ ಎಣ್ಣೆ ಬಿಟ್ಕೊಂಡಿದೆ. ಇಷ್ಟು ಕುಕ್ ಆದರೆ ಸಾಕು. ಈ ಥರ ಸಿಮ್ಮಲ್ಲೇ ಇಟ್ಟು ಕುಕ್ ಮಾಡ್ಕೊಳ್ಳಿ, ತುಂಬ ಜೋರಾಗಿಟ್ಟರೆ ಸೀದೋಗಿಬಿಡುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ. ಸಾಫ್ಟಾಗೂ ಬಂದಿದೆ, ಕ್ರೀಮಿಯಾಗೂ ಬಂದಿದೆ. ಕೋಕೋನಟ್ ಹಾಕಿ ಪನ್ನೀರ್ ಮಾಡಿದ್ರೆ ಹೆಂಗಿರ್ಬೋದು ಟೇಸ್ಟು ಅಂತ ನೀವು ಅಂದ್ಕೊಂಡಿರ್ಬೋದು. ಈಗ ಮನೇಲಿ ಟ್ರೈ ಮಾಡಿ ಗೊತ್ತಾಗುತ್ತೆ. ನೋಡಿ, ಇವಾಗ ಕಟ್ ಮಾಡಿಟ್ಕೊಂಡ್ರೆ ಪನ್ನೀರ್ ಹಾಕ್ತಾಯಿದ್ದೀನಿ ನಾನು.
ಪನ್ನೀರ್ ಹಾಕಿದ ಮೇಲೆ ಒಂದು ಸ್ವಲ್ಪ ಪನ್ನೀರ್ ಮಸಾಲೆ ಎಲ್ಲ ಹಿಂಗಬೇಕಲ್ವ, ಹಿಡ್ಕೋಬೇಕಲ್ವ, ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದನ್ನೂ ಒಂದು ಸ್ವಲ್ಪ ಹೊತ್ತು ಕುಕ್ ಮಾಡ್ಕೊಂಬಿಡೋಣ. ಇದು ಚಪಾತಿ ಜೊತೆಗೆ, ಪೂರಿ ಜೊತೆಗೆ, ಅನ್ನದ ಜೊತೆಗೆ ಎಲ್ಲದ್ರ ಜೊತೆಗೂ ಸೂಟೇಬಲ್ ಆಗಿರುತ್ತೆ, ಚೆನ್ನಾಗೂ ಬರುತ್ತೆ ಟೇಸ್ಟು ಕೂಡ. ಎನಿ ಟೈಮ್ ನಾವು ಈರುಳ್ಳಿ ಟೊಮೆಟೊನ ಹುರಿದು ಇಲ್ಲ ಬೇಯಿಸ್ಕೊಂಡು ಇಲ್ಲ ಹಸಿದೋ ಹೆಂಗೋ ಪೇಸ್ಟ್ ಮಾಡಿ ಅದಕ್ಕೆ ಗೋಡಂಬಿ ಹಾಕಿ ಗ್ರೇವಿ ಮಾಡ್ಕೊಂಡು ತಿಂದಿದ್ದೇ ಇದೆ. ತುಂಬ ಥರ ಆ ಥರ ಪನ್ನೀರ್ಗಳು ಮಾಡ್ತೀವಿ. ಕೋಕೋನಟ್ ಹಾಕಿ ಸ್ವಲ್ಪ ಕ್ಲೋಸ್ ಮಾಡಿ ಕುಕ್ ಮಾಡ್ಕೊಂಬಿಡೋಣ. ನೋಡಿ, ಕೋಕೋನಟ್ ಹಾಕಿ ನಾವು ಪನ್ನೀರ್ ಮಾಡ್ಕೊಳ್ಳೋದು ತುಂಬ ರೇರ್ ಅಲ್ವಾ. ರೇರ್ ಅಂದರೆ ಸ್ವಲ್ಪ ತುಂಬ ಕಮ್ಮಿ. ಅದಕ್ಕೆ ಒಂದು ಸತಿ ಮಾಡ್ಕೊಂಡು ತಿಂದು ನೋಡಿ. ಇದ್ರ ಮೇಲೆ ಸ್ವಲ್ಪ ಕಸೂರಿ ಮೆಂತಿ ಹಾಕ್ಬಿಡೋಣ. ಘಮಕ್ಕೋಸ್ಕರ ಬೇಕೇ ಬೇಕು ಪನ್ನೀರ್ ಅಂದಮೇಲೆ, ಅದಕ್ಕೋಸ್ಕರ ನೋಡಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಪನ್ನೀರು ಓಪನ್ ಆಗಿಬಿಡುತ್ತೆ, ಚೆನ್ನಾಗಿ ಇದಾಗಲ್ಲ. ಗ್ರೇವಿ ತಿಕ್ಕಾಗಿರೋದ್ರಿಂದ, ಗ್ರೇವಿ ತಿಕ್ಕಾಗಿಲ್ಲದೆ ಇದ್ದರೆ ಏನು ತೊಂದರೆ ಇಲ್ಲ. ಸ್ವಲ್ಪ ತಿಕ್ಕಾಗಿದೆಯಲ್ಲ, ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಮಾಡ್ಕೋಬೇಕು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಚೆನ್ನಾಗಿ ಟೇಸ್ಟಿಯಾಗಿ ಪನ್ನೀರ್ ಮಾಡ್ಕೋಬೋದು ಅಂತ. ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸು ಬೇಡ, ಏನೂ ಬೇಡ. ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಓಕೆ ಫ್ರೆಂಡ್ಸ್, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.